ಮುಂದಿನ ಕೆಲವು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಗುರುಕುಲಗಳ ಸಂಖ್ಯೆ ಜಾಸ್ತಿ ಆಗೋದಿದೆ. ಕಳೆದು ಹೋಗಿರತಕ್ಕಂತ ಶಿಕ್ಷಣದ ನೀತಿ ಮತ್ತೆ ಭಾರತಕ್ಕೆ ಬರುವಂತ ಅವಶ್ಯಕತೆ ಇದೆ ಅನ್ನೋ ಚಿಂತನೆ ನಡೆದಿದೆ. ಅದಕ್ಕಾಗಿ ವಿಜಯನಗರದ ವೈಭವ ಅನ್ನುವಂಥದ್ದೇನಿವತ್ತು ಒಂದು ಭಾಗವನ್ನ ನಿಮಗೆ ನಟನೆಯ ಮೂಲಕ ತೋರಿಸ್ತಾರೆ. ಅದೊಂದು ಕಲೆ. ಆ ಕಲೆಯಲ್ಲಿ ನೋಡಿದಾಗ ಭಾವನೆಗಳಲ್ಲಿ ಆ ಮಕ್ಕಳಲ್ಲಿ ಏನ್ ಬರ್ತದಂದ್ರೆ ಆ ಪಾತ್ರಗಳಲ್ಲಿ ಬರುವಂತ ಭಾವನೆಗಳೇ ಅವನ ಮನಸ್ಸಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಆ ಕಲೆಯಿಂದ ನೋಡಿರುವಾಗ ನಮಗೂ ಸಹಿತ ಏನಾದ್ರೂ ಸಾಧಿಸಬೇಕು ಅನ್ನುವಂತ ಭಾವನೆ ಬರ್ತದೆ. ನಾನು ನಮ್ಮ ಗೋಪೇಶ್ವರ್ ಅವರು ಮೊನ್ನೆ ಸಿಂಧನೂರಿಗೆ ಹೋಗಿದ್ವಿ. ಅಲ್ಲಿ ಸಾಕಷ್ಟು ಮಕ್ಕಳನ್ನ ನೋಡಿದಾಗ ಅವರು ಒಂದು ಮಾತು ಹೇಳಿದ್ರು, ಮಳಲಿಯವರೇ, ಈ ಮಕ್ಕಳ ಭವಿಷ್ಯ ಏನು ಮುಂದೆ ಅಂತ. ಹೇಗಿದೆ ಗೊತ್ತಾ ಮಕ್ಕಳ ಭವಿಷ್ಯ? 2.5 ತಿಂಗಳ ಕೂಸು ಕರ್ಕೊಂಡು ಬಂದಿದ್ರು ಮೊನ್ನೆ ನನ್ನ ಹತ್ರ. ಆ 2.5 ತಿಂಗಳ ಕೂಸಿಗೆ 4ನೇ ಸ್ಟೇಜಿನ ಕ್ಯಾನ್ಸರ್ ಆಗಿದೆ. ಬರೀ 2.5 ತಿಂಗಳ ಕೂಸ. ಯಾವಾಗ ಗುರುಕುಲದ ಶಿಕ್ಷಣ ಹೋಯ್ತು ದೇಶದಲ್ಲಿ, ಅವ ಹೇಳ್ತಾನೆ, ಇಡೀ ದೇಶವನ್ನ ನಾನು ಸುತ್ತಿದೆ, ಒಂದೇ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಈ ದೇಶದಲ್ಲಿ ಅಂತ ಬರ್ದಿದ್ದಾನೆ. ಒಂದೇ ಒಂದು ಊರಲ್ಲಿ ಒಬ್ಬರು ಭಿಕ್ಷುಕರಿಲ್ಲ ಅಂತ ಬರ್ದಿದ್ದಾನೆ ಬ್ರಿಟಿಷ್ ಅಧಿಕಾರಿ. ಮುನ್ಸಿಪಾಲಿಟಿ ಇಲ್ಲ, ಯಾವುದೇ ಸರ್ಕಾರದ ಅನುದಾನ ಇಲ್ಲ, ಒಂದೇ ಒಂದು ಕೋರ್ಟ್ ಇಲ್ಲ ಈ ದೇಶದಲ್ಲಿ. ಈ ಕೋರ್ಟ್ ಅತ್ಯಂತ ಸುಸಂಬದ್ಧ, ಸಾಂಸ್ಕೃತಿಕವಾಗಿ ದೇಶ ಬೆಳೀತಾ ಇದೆ, ಬೆಳೆದಿದೆ. ಯೇಸು ಕ್ರಿಸ್ತ ಹುಟ್ಟುವ 1000 ವರ್ಷಕ್ಕಿಂತ ಮೊದಲೇ ಈ ದೇಶದಲ್ಲಿ ಅತಿ ದೊಡ್ಡದಾಗಿರುವ ಶ್ರೇಷ್ಠ ಸಾಂಸ್ಕೃತಿಕ ದೇಶ ಇದು ಭಾರತ ಅಂತ ಬರೆದಿದ್ದಾನೆ. ಆದ್ರೆ ಇವತ್ತು ಈಗ ಒಂದು ವಾರದ ಹಿಂದೆ ಒಂದು ಪತ್ರಿಕೆಯಲ್ಲಿ ಲೇಖನ ಬಂದಿದೆ, ಇಡೀ ಜಗತ್ತಿನ ಕ್ಯಾನ್ಸರ್ಗೆ ರಾಜಧಾನಿ ಯಾವುದು ಅಂದ್ರೆ ಭಾರತ ಅಂತ ಬರ್ದಾನೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ದಿನಕ್ಕೆ 6,000 ಜನರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತೆ. 2025 15 ಕೋಟಿ ಜನ ಈ ಭಾರತದಲ್ಲಿ ಕ್ಯಾನ್ಸರ್ನವ್ರು ಇರ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೀಗಾಯ್ತು? ನಾವು ಬಹಳಷ್ಟು ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ, ವೈಜ್ಞಾನಿಕವಾಗಿ ನಾವು ಬಹಳಷ್ಟು ತಿಳ್ಕೊಂಡ್ಬಿಟ್ಟಿದೀವಿ, ಆಧುನಿಕತೆ ಕಡೆ ಹೋಗ್ತಾ ಇದೀವಿ, ವಿಜ್ಞಾನವನ್ನ ಹೆಚ್ಚು ಬಳಸ್ಕೊಳ್ತಾ ಇದೀವಿ, ನಾವು ಬಹಳ ಮುಂದುವರೆದಿದೀವಿ ಅಂತ ನಾವು ತಿಳ್ಕೊಂಡಿದೀವಿ. ಅದು ರೋಗಕ್ಕೆ ಕಾರಣ ಆಗಿದೆ.